ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದಾಗಿರೋ ಕಣ್ಣುಗಳ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಕಣ್ಣು ನೋಟಕ್ಕಷ್ಟೇ ಅಲ್ಲ, ಭಾವನೆಗಳನ್ನು ವಿನಿಮಯ ಮಾಡೋದಕ್ಕೂ ಬೇಕು. ಮಾತಲ್ಲಿ ಹೇಳೋದಕ್ಕಾಗದ ಎಷ್ಟೋ ವಿಷಯಗಳನ್ನು ಕಣ್ಸನ್ನೆ ಮೂಲಕ ಹೇಳಬಹುದಲ್ವಾ? ಮುಖದ ಅಂದ ಹೆಚ್ಚಿಸೋ ಕಣ್ಣುಗಳು ಆತ್ಮವಿಶ್ವಾಸದ ಸಂಕೇತ. ಯಾರಾದರೂ ತಪ್ಪು ಮಾಡಿದರೆ ಅವರ ಕಣ್ಗಳೇ ತಪ್ಪಿತಸ್ಥ ಅಂತ ಹೇಳ್ಬಿಡುತ್ತೆ. ಅದೇ ಯಾರಿಗಾದರೂ ತುಂಬ ಆತ್ಮವಿಶ್ವಾಸ ಇದ್ದರೆ ಅಂಥವರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಕ್ಕೆ ಹಿಂಜರಿಯೋದಿಲ್ಲ. ತುಂಬ ಖುಷಿಯಾದಾಗ ಕಣ್ಣಲ್ಲಿ ಅದರ ಹೊಳಪು ಕಾಣುತ್ತೆ. ತುಂಬ ಬೇಸರ ಆದಾಗ, ಅಂದರೆ ದುಃಖ ಇದ್ದರೆ ಅದೇ ಕಣ್ಗಳು ಬಾಡಿ ಹೋಗಿರುತ್ತೆ. ನೆಂಟರಿಷ್ಟರ, ಸ್ನೇಹಿತರ ಮುಂದೆ ಮಕ್ಕಳು ಸರಿಯಾಗಿ ಬಿಹೇವ್ ಮಾಡದೇ ಇದ್ದಾಗ ಅಮ್ಮ ಮಕ್ಕಳನ್ನು ಕಣ್ಸನ್ನೇಲೇ ಗದರಿಸ್ತಾರೆ ಅಲ್ವಾ? ಇನ್ನು ಗಂಡ ಹೆಂಡತಿ ಮಧ್ಯೆ ಕೋಪ ಉಲ್ಬಣ ಆಗಿ ಅದರ ತಾಪ ಮೊದಲು ಕಾಣಿಸೋದೇ ಕಣ್ಣಲ್ಲಿ. ನಿನ್ ಕಂಡ್ರೆ ನಂಗೆ ತುಂಬ ಇಷ್ಟ ಅಂತ ಪ್ರೇಮ ವಿನಿಮಯ ಮಾಡೋದು ಇದೇ ಕಣ್ಣುಗಳು. ಹಸುಗೂಸಿನ ಕಣ್ಣಿನ ಹೊಳಪು ಅದರ ಮುಗ್ಧತೆಯ ಸಂಕೇತ. ಸಾಧಕರ ಕಣ್ಣಿನ ಹೊಳಪು ಅವರ ಜ್ಞಾನದ ಸಂಕೇತ. ಇಡೀ ಸೃಷ್ಟಿಯ ಸೌಂದರ್ಯವನ್ನು ದರ್ಶನ ಮಾಡಿಸೋ ಕಣ್ಣುಗಳು ಬೆಳಕಿನ ಸಂಕೇತ. ನಿಮ್ಮ ಕಣ್ಣುಗಳು ಪ್ರೀತಿಯ ಬುಗ್ಗೆಯಾಗಲಿ, ಸ್ನೇಹದ ಸವಿಯ ಚಿಲುಮೆಯಾಗಲಿ, ಆತ್ಮವಿಶ್ವಾಸದ ಕಡಲಾಗಲಿ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.